ಓದಿಡೋದಲ್ಲಿ ನಾನು ಹೇಳ್ದಂಗೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ನೀರು ನಾವು ಮಾಡ್ತಕ್ಕಂಥ ಬೈಪಾಸಲ್ಲಿಂತ್ರನ ಖಾಲಿ ಆಗಿಬಿಡುತ್ತೆ. ಖಾಲಿ ಆದ ಕ್ಷಣ ಈ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಬಂಡೆ ಇರುತ್ತೆ. ಈ ಜಗತ್ತು ತುಂಬ ಬಿದ್ದಿರುತ್ತೆ ಬಂಡೆಗಳು. ಓಂ ದೇವ ಬ್ರಹ್ಮನಿಗೆ ಏನು ಹೇಳ್ತಾನಂದರೆ, ನೋಡು ಬ್ರಹ್ಮ, ಈಗ ನಾವು ನೀರು ಪೂರ್ತಿ ಖಾಲಿ ಮಾಡಿಬಿಟ್ಟಿವಿ. ಈ ಈ ಜಗತ್ತಿನಲ್ಲಿ ಬರ್ತಕ್ಕಂಥ ನೀರು ಡೈರೆಕ್ಟ್ ಬೈಪಾಸಿಗೆ ಕೊಟ್ಬಿಡ ನಾವು. ಅಂದರೆ ಈ ಜಗತ್ತಿನಾಗ ನೀರು ತುಂಬ್ಕೊಳೋಗಿಲ್ಲ, ನಮಗೆ ಬದುಕಾಕ ಅವಕಾಶ ಇರುತ್ತೆ ಅಂಥೇಳಿ ಓಂ ದೇವ ಬ್ರಹ್ಮನಿಗೆ ಆ ಕ್ಷಣದಲ್ಲಿ ತಿಳಿಸ್ತಾನೆ. ಅವಾಗ ಬ್ರಹ್ಮ ಓಂ ದೇವನಿಗೆ ಏನು ಹೇಳ್ತಾನಂದರೆ, ನೋಡು, ನಾನು ರಾಕ್ಷಸ ಗ್ಯಾಂಗನ್ನು ನಾನು ಕರ್ಕೊಂಬಂದಿದ್ದೀನಿ. ಈಗ ನೀನು ದೇವತೆಗಳೇ ಕರ್ಕೊಂಬ. ಅಂದರೆ ನಾವು ಇಬ್ಬರು ಇದ್ರಾಗ ಕಷ್ಟ ಬರಲಿ ಸುಖ ಬರಲಿ ಅಂತೇಳಿ ಮಾತು ಕೊಟ್ಟು ಬಂದಿದ್ದೀವಿ. ಅದೇ ರೀತಿ ಎಲ್ಲವನ್ನ ಸ್ವಚ್ಛ ಮಾಡೋಣ, ನಾವು ಬದುಕೋಣ ಅಂಥೇಳಿ ಬ್ರಹ್ಮ ಓಂ ದೇವನಿಗೆ ತಿಳಿಸುತ್ತಾನೆ. ಆ ಕ್ಷಣಕ್ಕೆ ಓಂ ದೇವ ಬ್ರಹ್ಮನಿಗೆ ಏನು ಹೇಳ್ತಾನಂದರೆ, ಪರಮಾತ್ಮ ಹೊರಗಡೆ ಹೋಗ್ಯಾನೆ ದೇವಲೋಕಕ್ಕೆ, ಈಗಿಲ್ಲಿ ಬಂದಿಲ್ಲ. ಪರಮಾತ್ಮ ಬಂದ ಕೂಡಲೇನ ನಾನು ದೇವತೆ ಕರ್ಕೊಂಬರ್ತೀನಿ, ನೀನು ರಾಕ್ಷಸರ ಗ್ಯಾಂಗ್ ಇದೆ ನೋಡು, ಅದನ್ನು ಕರ್ಕೊಂಬಾ, ಇದನ್ನೆಲ್ಲ ಸ್ವಚ್ಛ ಮಾಡಿಸು ಅಂಥೇಳಿ ಓಂ ದೇವ ಬ್ರಹ್ಮನಿಗೆ ಹೇಳುತ್ತಾನೆ. ಅವಾಗ ವಿಚಾರ ಮಾಡಿ ಬ್ರಹ್ಮ ಓಂ ದೇವನಿಗೆ ಏನು ಹೇಳ್ತಾನಪ್ಪ ಅಂದರೆ, ನಾವು ಏನು ಮಾಡಿದ್ರೂ ನೀನು ಇರಬೇಕು. ಯಾಕಂದರೆ ನಿನ್ನಿತ್ರ ಇಡೀ ಜಗತ್ತನ್ನು ಬೆಳಕಾಗತೈತಿ. ಮತ್ತು ನೀನು ಓದಂದ್ರೆ ನಮಗೆ ಕತ್ತಲಲ್ಲಿ ಇರಬೇಕಾಗತ್ತೆ ನಾವು. ಆ ರೀತಿ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಎಲ್ಲ ಸ್ವಚ್ಛ ಮಾಡೋ ತನಕ ನಮಗೆ ಬೆಳಕು ಮಾಡಬೇಕು ನೀನು ಅಂಥೇಳಿ ಬ್ರಹ್ಮ ಓಂ ದೇವನಿಗೆ ತಿಳಿಸುತ್ತಾನೆ. ಆಯ್ತಪ್ಪ, ನೀವು ಹೇಳ್ದಂಗೆ ನಾನು ನಿಮಗೆ ಎಲ್ಲರಿಗೆ ಬೆಳಕು ಕೊಡ್ತೀನಿ ಅಂಥೇಳಿ ಓಂ ದೇವ ಬ್ರಹ್ಮನಿಗೆ ತಿಳಿಸುತ್ತಾನೆ. ಅದೇ ರೀತಿ ನಿಮಗೆ ಪ್ರತಿಯೊಂದು ವಿಡಿಯೋನು ನಾನು ಏನೇನು ವಿಡಿಯೋ ಮಾಡಿ ಹಾಕ್ತೀನಿ, ಪ್ರತಿಯೊಂದು ನಿಮ್ಮ ಫೋನಿಗೆ ಡೈರೆಕ್ಟ್ ಬರಬೇಕಾದ್ರೆ ಓಂ ದೇವ ಯೂಟ್ಯೂಬನ್ನು ಚಾನಲ್ ಐತೆ ನಂದು, ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನಾನು ಏನು ವಿಡಿಯೋ ಮಾಡಿದ್ರೂ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಬರುತ್ತೆ.